ಗಂಗಾ ನದಿಯನ್ನು ಕೊಳಕಾದ ಶೀಲ ತೊಳೆಯೋದ್ರಲ್ಲಿ ಸೋಲುತ್ತೆ ಅಂದ್ಮೇಲೆ ಹೋಗ್ರಿ, ಇಡೀ ಕುಟುಂಬ ಅದರಲ್ಲೇ ಬಿದ್ದು ಸಾಯಿರಿ. ಅಯ್ಯೋ, ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ, ಅವ್ರನ್ನ ಹೇಗಪ್ಪ ಸಾಯಿಸೋದು ಅನ್ನೋ ಒದ್ದಾಟ ನಿಮಗಿದ್ರೆ ನೀವೊಬ್ರೇ ಹೋಗಿ ಸಾಯ್ರಿ. ಯಾಕೆ ಅಂದ್ರೆ ದೂರ ಇರೋ ನಮಗೆ ಈ ವಿಡಿಯೋ ಬಂದಿದೆ ಅಂದಮೇಲೆ ನಿಮ್ಮ ಬಂಧು ಬಳಗಕ್ಕೆ ಗೊತ್ತಾಗೋದಿಲ್ವೇ? ಅವರು ದಿನ ಬಂದು ನಿಮ್ಮ ಈ ಮುಖಗಳಿಗೆ ಥೂ ಛೀ ಅಂತ ಉಗಿಯಲ್ವಾ? ಸಾಯೋ ತನಕ ಹೀಗೆ ಅವಮಾನ ಪಟ್ಟೇ ಸಾಯ್ತೀರಾ? ಅಥವಾ ಸತ್ತು ಅದೆಲ್ಲದರಿಂದ ಮುಕ್ತಿ ಪಡಿತೀರಾ ಅನ್ನೋ ತೀರ್ಮಾನ ನಿಮಗೆ ಬಿಟ್ಟಿದ್ದು. ಒಂದು ವೇಳೆ ಇದೇ ಘಟನೆ ನನ್ನ ಮನೆಯಲ್ಲಿ ಏನಾದರೂ ನಡೆದಿದ್ರೆ ವಿಷ ಕುಡಿದು ಸ್ಪಾಟ್ ಅಲ್ಲಿ ಸಾಯ್ತಿದ್ದೆ. ಬಿಪಿ ಈ ವಿಡಿಯೋನ ಯಾರು ಮಾಡಿದಾರೋ, ಯಾರು ಇದನ್ನ ಮಾಡಿ ಶೇರ್ ಮಾಡಿ ವೈರಲ್ ಮಾಡಿದಾರೋ ಅವ್ರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಕಟ್ಕೊಂಡು ಹಳ್ಳಕ್ ಬೀಳೋಕಿನ ಮುಂಚೆ ಅದು ಹಳ್ಳ ಅಲ್ಲ ಚರಂಡಿ ಅಂತ ಮನ್ದಟ್ ಮಾಡಿದ್ದಾರೆ. ನಡಿಯಪ್ಪ, ಯೋಗ್ಯತೆ ಇಲ್ದವ್ರ ಮನೇಲಿ ಇದ್ರೆ ಆ ಮೈಲಿಗೆ ನಮಗೂ ಹೊಂಟುತ್ತೆ. ನಡಿ. ರೀ ರೀ ಗೀತಾ, ಅಮ್ಮ, ಅಪ್ಪ ರೀ ಅಪ್ಪ ರೀ ಬಾಗಿಲು ತೆಗೀರಿ. ರೀ ಅಪ್ಪ, ನಮ್ ಗೀತಂಗೆ ಏನೂ ಆಗಿಲ್ಲ ರೀ, ಅವಳು ಹಾಳಾಗಿಲ್ಲ. ಬಾಗಿಲು ತೆಗೀರಿ. ಹೌದಪ್ಪ, ಅಮ್ಮ ಹೇಳ್ತಿರೋದು ನಿಜ ಅಪ್ಪ. ವಿಜಯ್ ನನಗೇನು ಮಾಡಿಲ್ಲ ಅಪ್ಪ. ಪ್ಲೀಸ್ ಬಾಗಿಲು ತೆಗಿಯಪ್ಪ. ರೀ ಬಾಗಿಲು ತೆಗಿ. ಅಪ್ಪ, ಗೀತಾ, ನಿಮ್ಮಪ್ಪ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋತಾ ಇರ್ತಾರೆ, ನೀನು ಕಿಟಕಿಲಿ ನೋಡ್ಕೊಂಬ ಹೋಗಮ್ಮ. ಹೋಗು. ಯಾಕ್ರಿ ಯಾವಾಗ್ಲೂ ಈಗ ಹಠ ಮಾಡ್ತೀರಾ? ಬಾಗಿಲು ತೆಗೀರಿ. ರೀ ಬಾಗಿಲು ತೆಗೀರಿ. ರೀ ಅಪ್ಪ, ಅಪ್ಪ,
ಗೀತಾ ಅಪ್ಪ ಅಪ್ಪ ಗೀತಾ ಅಮ್ಮ ಅಪ್ಪ ಮಲ್ಕೊಂಡಿದ್ದಾರೆ ಬಿಡಮ್ಮ. ಈಗಾಗಿರೋ ಆಘಾತಕ್ಕೆ ಅವ್ರಿಗೆ ನಿದ್ದೇನೆ ಮತ್ತು 1-2 ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ಲಿ. ಬಾಮ್ಮ ಕಿಟಕಿ ಹಾಕು. ವಿಜಯ್, ಏನಮ್ಮ? ನೀನು ಮಾಡ್ಕೊಂಡಿರೋ ಅನಾಹುತ ಇವತ್ತು ನಮ್ಮನ್ನೆಲ್ಲ ಯಾವ ಲೆವೆಲಿಗೆ ತಂದು ನಿಲ್ಸಿದೆ ಅಂತ ನೋಡಿದ್ಯಾ? ಅಮ್ಮ, ಅದಕ್ಕೆ ಕಾರಣ ಜಾತಕದಲ್ಲಿರೋ ಗಂಡಾಂತರ ಅಂತ ನೀನೇ ಅಲ್ವಮ್ಮ ಹೇಳಿದ್ದು? ಆ ಗಂಡಾಂತರ ಕ್ಷಣ ಕ್ಷಣಕ್ಕೂ ನನ್ನ ತಂಗಿಗೂ ನನ್ನ ಗಂಡನ ಮುಖಾಂತರ ಬರ್ತಾನೆ ಇದೆಯಲ್ಲ. ಅಪ್ಪನಿಗೆ ವಿಷಯ ಏನು ಗೊತ್ತಾಗಿಲ್ವಲ್ಲಮ್ಮ? ಯಾವಾಗ ಬೇಕಾದ್ರೂ ಗೊತ್ತಾಗ್ಬಹುದಲ್ವಾ? ನಿನ್ನನ್ನು ಪ್ರತಿ ಸ್ಟೇಜಲ್ಲೂ ಪ್ರೊಟೆಕ್ಟ್ ಮಾಡೋಕೆ ಅವಳು ಪ್ರಯತ್ನ ಪಡ್ತಿದ್ದಾಳೆ ಕಣೋ ವಿಜಯ. ನೋಡು, ನಿನ್ನ ಅಪ್ಪನ ಮೊಬೈಲ್ ಸ್ವಿಚ್ ಆಫ್ ಮಾಡಿದಾಳೆ, ಟಿವಿ ಪ್ಲಗ್ ಕಿತ್ತಾಕ್ಬಿಟ್ಟಿದ್ದಾಳೆ, ಪೇಪರ್ ಹುಡ್ಗನಿಗೆ ಬಂದ್ರೆ ನಾಯಿ ಬಿಡ್ತೀನಿ ಅಂತ ಹೇಳಿದಾಳೆ, ಅಕ್ಕಪಕ್ಕದವರಿಗೆ ಮುಖ ತೋರಿಸಬಾರ್ದು ಅಂತ ಕಂಡೀಷನ್ ಹಾಕಿದ್ದಾಳೆ, ಎಲ್ಲಾನು ಎಂಗೇಜ್ಮೆಂಟ್ ಮುಗಿದ ಮೇಲೆ ಅಂತ. ಇವತ್ತು ಶಾಪಿಂಗ್ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾಳೆ. ಸಿತಾರಾ, ಪ್ಲೀಸ್ ನೀನ್ ಸುಮ್ನಿರ್ತೀಯಾ? ನೋಡು, ಅವನ ಮುಖ ಎಷ್ಟು ಡಲ್ ಆಯ್ತು. ವಿಜಿ, ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ರಾಯಚೂರಿನ ಹುಡುಗಿ ಜೊತೆ ನಿನ್ನ ಮದುವೆ ಆದ್ರೆ ಸಾಕು. ಇರೋ ಗಂಡಾಂತರ ಕಳೆದು ಹೋಗುತ್ತೆ, ಆಮೇಲೆ ನಿನಗೆ ಏನೂ ಆಗಲ್ಲ. ಆದ್ರೆ ಇನ್ನು 3 ದಿವಸದಲ್ಲಿ ನಡಿಬೇಕಾಗಿರೋದು ನಿನ್ನ ನಿಶ್ಚಿತಾರ್ಥ, ಮದುವೆ ಅಲ್ಲ. ಮದುವೆ ತನಕ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ವಿಜಯ. ಅಷ್ಟರಲ್ಲಿ ಏನಾದ್ರೂ ಎಡವಟ್ಟಾದ್ರೆ? ಆಗಲ್ಲ, ಆಗಬಾರ್ದು. ಅದಕ್ಕೆ ವಿಜಿ, ನಾನು ಒಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನೀನು ಒಪ್ಕೋಬೇಕು. ಎಲ್ಲ ನಿನ್ ಒಳ್ಳೇದಕ್ಕೆ. ಹೇಳಮ್ಮ, ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ವೆರಿ ಗುಡ್. ಏನಿಲ್ಲ ವಿಜಿ, ಪ್ಲಾನ್ ತುಂಬಾ ಸಿಂಪಲ್. ನಿಶ್ಚಿತಾರ್ಥದ ದಿವಸ ಉಂಗುರ ಬದಲಾಯಿಸ್ತಾರೆ. ಆವತ್ತಿನ ದಿವಸ ರಾಯಚೂರಿನ ಹುಡುಗಿ ಪೂರ್ಣಿಮಾ ಕತ್ತಿಗೆ ನೀನು ತಾಳಿ ಕಟ್ತೀಯ. ಅಮ್ಮ ಮಾ ಗೀತಾ, ಇಲ್ಲಿದ್ದೀನಿ ಬಾಮ್ಮ. ಅಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಗೀತಾ. ಈ ವಿಡಿಯೋ ಎಲ್ಲಿ ಹೋಗಿ ತಲುಪುತ್ತೋ, ನಮ್ಮ ಕುಟುಂಬನ ಏನ್ ಮಾಡುತ್ತೋ ಅಂತ ಭಯ ಆಗ್ತಾ ಇದೆ ಕಣೆ. ಬೇಡ ಅಮ್ಮ, ಭಯ ಬೇಡ. ನೋವಾಗ್ತಿದೆ, ನೋವಾಗಿದೆ ನಿಜ. ಆದ್ರೆ ಒಂದ್ಸಲಿ ಹೆದರ್ಕೊಂಡ್ಬಿಟ್ರೆ ಎದುರ್ಸಕ್ಕಾಗತ್ತಾ ಹೇಳು? ಯಾರೋ ಬಂದ್ ಮನೆ ಬಾಗ್ಲನ್ನ ಹಾಕ್ಬಿಟ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ ಹೇಳು? ತೆಕ್ಕೊಂಡು ನಡಿಬೇಕು. ಏನೋ ಕಣೆ, ನನಗದು ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ
ಆ ಗಂಡಿನ ಕಡೆಯವ್ರು ಹಾಗೆ ಮಾತಾಡ್ಬೋದಾ? ಎಲ್ಲಾದ್ರೂ ಹೋಗಿ ಸಾಯಿ ಅಂತಾರಲ್ಲ, ಏನ್ ನನ್ನ ಮಾಂಗಲ್ಯ ಕಿತ್ಕೋಬೇಕು ಅಂತ ಮಾಡಿದಾರ ಅವರು? ಅಲ್ಲ, ಆ ಮಂತ್ರಿ ಮಗ ವಿಜಯ್ ಮನೆ ಹಾಳ. ಅವನ್ ಮಾಡಿದ ಕೆಲ್ಸಕ್ಕೆ ನನ್ನ ಗಂಡ ಸಾಯ್ಬೇಕಾ? ನನ್ನ ಮನೆ ಹಾಳಾಗ್ಬೇಕಾ? ನನ್ನ ಕುಟುಂಬ ಈಗ ಬೀದಿ ಪಾಲಾಗ್ಬೇಕಾ? ಸತ್ಯ, ನಿಮ್ಮಪ್ಪ ಕಾವ್ಯನ ಅವ್ರ ಅಜ್ಜಿ ಮನೆಗೆ ಕಳಿಸಿ ಒಳ್ಳೆ ಕೆಲಸ ಮಾಡಿದ್ರು. ಇಲ್ಲ ಅಂದಿದ್ರೆ ಆ ಮಗುನು ಇದನ್ನೆಲ್ಲ ನೋಡ್ಕೊಂಡು ಅವಳ ಮನ್ಸಿನ ಮೇಲೆ ಏನ್ ಪರಿಣಾಮ ಬೀಳ್ಬೇಕಾಗಿತ್ತು ಹೇಳು? ಅವತ್ತೇ ನಿನ್ನ ಮದ್ವೆ ಆಗತ್ತೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಇದು ನಡೆದು ಹೋಗುತ್ತೆ. ಅಮ್ಮ, ಐ ನೋ ವಿಜಿ, ಮದ್ವೆ ತುಂಬಾ ಸಿಂಪಲ್ ಆಗಿ ಮುಗ್ದು ಹೋಗುತ್ತೆ ಅಂತ ಬೇಜಾರ್ ಮಾಡ್ಕೋಬೇಡ. ಆಮೇಲೆ ಬೇಕಾದ್ರೆ ಒಳ್ಳೆ ಸ್ಟಾರ್ ಹೋಟೆಲ್ ಅಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಂಡ್ರೆ ಆಯ್ತು. ಬರೋ ಕೆಟ್ಟದನ್ನ ಮದ್ವೆ ತಡೆಯುತ್ತೆ ಅಂತಿರುವಾಗ ಅದನ್ನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು.